ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿ ಎಫ್ ಪಾಸ್ವರ್ಡ್ನ ಯಾವ ರೀತಿ ರೀಸೆಟ್ ಮಾಡೋದು ಅಥವಾ ಮರ್ತೋಗಿದ್ರೆ ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಇ ಪಿ ಎಫ್ ಒ ಲಾಗಿನ್ನ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ ಇ ಪಿ ಎಫ್ ಒ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಯು ಎನ್ ಎ ನಂಬರು ಮತ್ತು ಹಳೆ ಪಾಸ್ವರ್ಡ್ ಇರುತ್ತೆ ಅಥವಾ ನಿಮ್ಗೆ ಯಾವುದು ಗೊತ್ತಿರುತ್ತೆ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನೋಡೋಣ ಅದರೆಲ್ಲ ಲಾಗಿನ್ ಆಗುತ್ತೆ ಇಲ್ಲ ಅಂತ. ಲಾಗಿನ್ ಆಗಿಲ್ಲ ಅಂದರೆ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಯು ಎನ್ ಎ ನಂಬರು ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ಸೈನ್ ಇನ್ನ ಕೊಡಿ. ಕೊಟ್ಟ ನಂತರ ನಿಮಗೆ ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಬಂದಂಥ ಸಮಯದಲ್ಲಿ ಕೆಳಗಡೆ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಯು ಎನ್ ಎ ನಂಬರ್ ಮೀನ್ಸ್ ಪಿ ಎಫ್ ನಂಬರ್ನ ಎಂಟ್ರಿ ಮಾಡಿ. ನಂತರ ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ. ಕೊಟ್ಟ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ. ಹೆಸರನ್ನ ಎಂಟ್ರಿ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ನಂತರ ಜೆಂಡರ್ನ ಸೆಲೆಕ್ಟ್ ಮಾಡಿ ವೆರಿಫೈನ ಕೊಡಿ. ಕೊಟ್ಟ ನಂತರ ನೆಕ್ಸ್ಟು ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ, ಅಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಟಿಕ್ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ವೆರಿಫೈ ಕೊಡಿ. ಕೊಟ್ಟ ನಂತರ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಇರುತ್ತಲ್ಲ ಆ ನಂಬರ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿನ ಕೊಡಿ. ಕೊಟ್ಟ ನಂತರ ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ ನಿಮ್ಮ ಆಧಾರ್ ಲಿಂಕ್ಡ್ ಫೋನ್ಗೆ ಒ ಟಿ ಪಿ ಬಂದಿರುತ್ತೆ, ಆ ಒ ಟಿ ಪಿನ ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿನ ಕೊಡಿ. ವೆರಿಫೈ ಒ ಟಿ ಪಿನ ಎಂಟರ್ ವ್ಯಾಲಿಡ್ ಅಂದರೆ ಒ ಟಿ ಪಿ ತಪ್ಪಾಗಿದೆ, ಇನ್ನೊಂದು ಸಲ ಟ್ರೈ ಮಾಡೋಣ. ಸರಿ ಇದೆ. ಸೊ ನಂತರ ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ನ್ಯೂ ಪಾಸ್ವರ್ಡ್ ಅಂತ ಮೀನ್ಸ್ ಈಗ ಹೊಸ ಪಾಸ್ವರ್ಡ್ ನಿಮ್ಗೆ ಏನಂತ ಬೇಕೋ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಲೈಕ್ ಸ್ಪೆಷಲ್ ಕ್ಯಾರೆಕ್ಟ್ರು, ಒಂದು ಬಿಗ್ ಲೆಟ್ರು ಎಲ್ಲನೂ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಬರುತ್ತೆ. ಸೊ ಈಗ ಪಾಸ್ವರ್ಡ್ ಚೇಂಜ್ ಆಗಿದೆ, ನೀವು ಲಾಗಿನ್ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಲಾಗಿನ್ನ ಕ್ಲಿಕ್ ಮಾಡಿ ಸೇಮ್ ನಿಮ್ಮ ಪಿ ಎಫ್ ನಂಬರ್ ಅಥವಾ ಯು ಎನ್ ಎ ನಂಬರ್ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಈಗ ಸೆಟ್ ಮಾಡೋದ್ರಲ್ಲಿ ಏನಂತ ಪಾಸ್ವರ್ಡ್ ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿ ಸೈನ್ ಇನ್ ಕೊಡಿ. ಸೊ ಸೈನ್ ಇನ್ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟ್ರಿ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಪಿ ಎಫ್ಗೆ ಲಾಗಿನ್ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.